ಇದು RRB LP 2018ರ ಪ್ರಶ್ನೆ. ಒಂದು ವಾರದಲ್ಲಿ ಗಡಿಯಾರದ ಕೈಗಳು ಪರಸ್ಪರ ಲಂಬಕೋನದಲ್ಲಿ ಎಷ್ಟು ಬಾರಿ ಇರುತ್ತವೆ? ಗಡಿಯಾರ ಚಾಪ್ಟರ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಟೈಪ್ ಇದು. ಸೊ ಇದ್ರ ಮೇಲೆ ಬಹಳಷ್ಟು ಬಾರಿ ಬೇರೆ ಬೇರೆ ಎಕ್ಸಾಮ್ ಅಲ್ಲೂ ಕ್ವಶನ್ಸ್ ಗಳನ್ನ ಕೇಳಿದ್ದಾನೆ. ನಮಗೆ ಈ ಬೇಸಿಕ್ ಗೊತ್ತಿರಬೇಕು. ಒಂದು ತಾಸಿಗೆ ಅಥವಾ ಒಂದು ಗಂಟೆಗೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳು 2 ಬಾರಿ ಲಂಬ ಇರುತ್ತವೆ. 1 ಗಂಟೆಗೆ 2 ಬಾರಿ ಅಂತಂದ್ರೆ ಒಂದು 12 ಗಂಟೆಗೆ ಎಷ್ಟಾಗಬೇಕು? 12 24 ಬಾರಿ ಆಗ್ಬೇಕು. 24 ಬಾರಿ ಆಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ರೆಸ್ಟ್ರಿಕ್ಷನ್ ಇದೆ. 2 ರಿಂದ 3 ಮತ್ತೆ 8 ರಿಂದ 9 ಕೇವಲ 1 ಬಾರಿ ಮಾತ್ರ ಆಗುತ್ತೆ. ಕೇವಲ 1 ಬಾರಿ ಆಗುತ್ತೆ. ಅದಕ್ಕೆ ಸೊ ಇವೆರಡನ್ನು ನಾವು ಮೈನಸ್ ಮಾಡಬೇಕು. ಸೊ ಇದು 22 ಬಾರಿ. ಹಾಗಾದ್ರೆ ಒಂದು ದಿನ 24 ಗಂಟೆ ಅಥವಾ ಒಂದು ದಿನಕ್ಕೆ ಇದು 22 ಅಂದ್ರೆ ಅದ್ರದ್ದು ಡಬಲ್ 44 ಬಾರಿ ಆಗುತ್ತೆ. ಒಂದು ದಿನಕ್ಕೆ 44 ಬಾರಿ ಎರಡು ಲಂಬ ಇದ್ದರೆ ಸೊ ಏನ್ ಸರ್ ಇದು ಲಂಬ ಅಂದ್ರೇನು? ಈಗ 12 ಗಂಟೆಗೆ ತಗೊಂಡ್ರೆ 12 ಗಂಟೆಗೆ ಇಲ್ಲಿ ಎಲ್ಲೋ ಹಿಂಗೆ ಎಲ್ ಶೇಪ್ ಇರುತ್ತೆ ನೋಡಿ. ಸೊ ಇಲ್ಲಿ ಈ ತರ ಇದು ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಹಿಂಗೆ ಎಲ್ಲೋ ಎಲ್ ಶೇಪ್ ಇರುತ್ತೆ. ಇದಾದ್ಮೇಲೆ ಇದು ಸ್ವಲ್ಪ ಮುಂದೆ ಹೋಗಿರುತ್ತಾ ಚಿಕ್ಕ ಮುಳ್ಳು ಇಲ್ಲೆಲ್ಲೋ ಹಿಂಗ್ ಬಂದಿರುತ್ತೆ. ಸೊ ಎಲ್ ಅಂದ್ರೆ ಎಲ್ ಶೇಪ್ ಇರಬೇಕು. ಲಂಬ ಅಂದ್ರೆ ಎಲ್ ಶೇಪ್. ಹಿಂಗೆ 12 ಗಂಟೆ ಇದು 12 ರಿಂದ 1 ಒಳಗೆ ಇಲ್ಲಿ 1 ಬಾರಿ ಆಗುತ್ತೆ. ಅದೇ ರೀತಿ 12 ರಿಂದ 1 ಒಳಗೆ ಇಲ್ಲಿ 1 ಬಾರಿ ಆಗುತ್ತೆ. ಸೊ ಈ ತರ 2 ಬಾರಿ ಆಗುತ್ತೆ. ಒಂದು ದಿನಕ್ಕೆ 44 ಬಾರಿ. ಬಟ್ ಇಲ್ಲಿ ಕೇಳಿದ್ದೇನು ಒಂದು ವಾರದಲ್ಲಿ ಅಂತ ಹೇಳಿದ್ದಾರೆ. ಒಂದು ವಾರ ಅಂತಂದ್ರೆ ಇಂಟು 7 47 280 4 7 28 308 ಆಗುತ್ತದೆ. ಇನ್ನು ಡೀಟೇಲ್ ಆಗಿ ನಿಮ್ಗೆ ಕ್ಲಾಸ್ ಬೇಕಾದ್ರೆ ನೀವು IG ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಸೊ ಸೆಂಟ್ರಲ್ ಗೌರ್ಮೆಂಟ್ ಕೋರ್ಸ್ ಅನ್ನ ಜಾಯಿನ್ ಆಗಿ